ರಾಜ್ಯ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರ ಟಾರ್ಗೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾರದಲ್ಲಿ ಮುಸ್ಲಿಂ ಧರ್ಮ ಗುರುಗಳ ಸಭೆ. ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಸಮುದಾಯದ ಕ್ಷಮೆಗೆ ಒತ್ತಾಯ. ನಜೀರ್ ಮರಳಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ಒತ್ತಾಯ. ಕೋಲಾರದಲ್ಲಿ ಸಭೆ ಮಾಡಿದ ಮುಸ್ಲಿಂ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಮಗೊಂಡಹಳ್ಳಿ ಬಳಿಯ ಮೋಮಿನ್ ಲೇಔಟ್ನಲ್ಲಿ ಸಭೆ. मौजूदा रियासती सरकार के पास 2 साल और मुखलिसीन के पास दोबारा लड़ कर आ जाए और ये ना समझे. ಇವತ್ತೊಂದು ದಿವಸ ನಮ್ಮ ಕೋಲಾರ ಜಿಲ್ಲೆ ಮುಖಂಡರು ಮತ್ತೆ ಉಲಮಾಗಳೆಲ್ಲ ಇಲ್ಲಿ ಸೇರಿ ಇವಾಗ ಏನು ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನು ಬೆಳವಣಿಗೆ ನಡೀತಾ ಇದೆ ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಎಲ್ಲ ಮಾತುಗಳು ನಮ್ಮ ಉಲಮಾಗಳ ಮುಖಾಂತರ ಎಲ್ಲ ನಮ್ಮ ಜನತೆಗೆ ಮುಂದೆ ಬಂದಿದೆ. ಇದು ನಮ್ಮ ದಾವಣಗೆರೆ ಉಪಚುನಾವಣೆ ಆಗಲಿ ಮತ್ತು ಬಾಗಲಕೋಟೆ ಉಪಚುನಾವಣೆ ಆಗಲಿ ಅದರಲ್ಲಿ ನಮ್ಮ ನಸೀರ್ ಅಹಮದ್ ಸಾಹೇಬರಿಗೆ ಬಾಗಲಕೋಟೆಗೆ ಹಾಕಿದ್ರು. ಅಲ್ಲಿ ಅವರು 10 ದಿವಸ 8 ದಿವಸ ಕೆಲಸ ಮಾಡಿದ್ದಾರೆ. ಪಾರ್ಟಿ ಏನು ವರ್ಕ್ ಅವ್ರಿಗೆ ಕೊಟ್ಟಿದೆ ಅದು ಮಾಡಿದ್ದಾರೆ ಅವರು. ಒಂದು ದಾವಣಗೆರೆ ಸೌತ್ಗೆ ಅವರು ಹೋಗಲಿಲ್ಲ. ಅದಕ್ಕೆ ಮುಂಚೆ ನಮ್ಮ ಮುಸ್ಲಿಂ ಮುಖಂಡರು ಮತ್ತು ಉಲಮಾ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಅವರು ಮುಖಂಡರಿಗೆ ಹೈಕಮಾಂಡ್ಗೆ ಎಲ್ಲ ಒಂದು ಕೇಳಿದ್ದಾರೆ ಅಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ನ ಬಿಡಿ ಅಂತ. ಯಾಕಂದರೆ ಅಲ್ಲಿ 80,000 ನಮ್ಮ ವೋಟರ್ಸ್ ಇದ್ದಾರೆ ಮುಸ್ಲಿಂ ವೋಟರ್ಸು. 30 ವರ್ಷ ಇಂದ ಮುಂಚೆ ಜಾಸ್ತಿ ವರ್ಷಗಳಿಂದ ಹಿಂದಿನ ದಿನಗಳಿಂದ ಇವರು ಕಾಂಗ್ರೆಸ್ಗೆ ಸಮರ್ಥನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ವೋಟ್ ಕರೆಕ್ಟಾಗಿ ಆಗ್ತಾ ಇದ್ದಾರೆ. ಈ ವರ್ಷ ಈ ಸಲ ನಮ್ಮ ಶಿವಶಂಕರಪ್ಪಜಿ ಇದು ಧ್ಯಾನ ಇದ್ಮೇಲೆ ಕೇಳಿದ್ರು ಅಲ್ಲಿ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ ಫ್ರೀ ಅಂತ. ಅದಕ್ಕೆ ಹೈಕಮಾಂಡ್ ತೀರ್ಮಾನ ತಗೊಂಡಿಲ್ಲ. ಅಲ್ಲಿಂದ ವೋಟರ್ಸ್ ಏನಿದ್ದಾರೆ ಅವರು ಸ್ವಲ್ಪ ನಾರಾಜಿದ್ದಾರೆ, ಅವ್ರಿಗೆ ಗೊಂದಲಿದೆ. ಅದರಿಂದ ಅವರು ಸ್ವಲ್ಪ ಬೇರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.